ಕನ್ನಡಾಂಬೆಯ ದೀಪವನ್ನು ಬೆಳಗಿದ ನಾವು ಈಗ ಮುಂದಿನ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಎಲ್ಲಾದರೂ ಇರು ಎಂತಾದರೂ ಇರು ಎಂದೇ ಕನ್ನಡವಾಗಿ. ಈ ಗೀತೆಯ ಮೂಲ ಗಾಯಕರು ಡಾಕ್ಟರ್ ರಾಜ್ಕುಮಾರ್. ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದಾರೆ ಶ್ರೀ ಎಸ್ ಶ್ರೀನಿವಾಸ ಮೂರ್ತಿ ಅವರು. ಸಾಹಿತ್ಯ ರಾಷ್ಟ್ರಕವಿ ಕುವೆಂಪು ಅವರದು. ರಾಷ್ಟ್ರಕವಿ ಕುವೆಂಪು ಅವರ ಅಮರ ಕಾವ್ಯ ಎಲ್ಲಾದರೂ ಇರು ಎಂತಾದರೂ ಇರು, ಸಿ ಅಶ್ವಥ್ ಅವರು ಸಂಗೀತ ನೀಡಿದ ಭಾವಪೂರ್ಣ ಸಂಗೀತ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಮಧುರ ಧ್ವನಿಯ ಕನ್ನಡತನದ ಜೀವಂತ ಘೋಷಣೆಯಾಗಿ ಈ ಗೀತೆಯನ್ನ ಅಮರಗೊಳಿಸಿದೆ. ಈ ಹಾಡು ಕೇವಲ ಸಂಗೀತವಲ್ಲ, ಅದು ಕನ್ನಡದ ಆತ್ಮದ ನಾದ. ಪ್ರತಿ ಕನ್ನಡಿಗನ ಮನದಲ್ಲಿ ನಿತ್ಯ ಸ್ಫೂರ್ತಿ ತುಂಬುವ ಶಕ್ತಿಯುತ ಸಂದೇಶ. ಈ ಗೀತೆಯಲ್ಲಿ ಕನ್ನಡತನದ ಶಾಶ್ವತ ಪ್ರಾರ್ಥನೆ ಇದೆ. ಕವಿ ಹೇಳ್ತಾರೆ, ನೀ ಎಲ್ಲಿದ್ದರೂ ಹೇಗಿದ್ದರೂ ಎಂದೆಂದಿಗೂ ಕನ್ನಡವಾಗಿರು. ಕನ್ನಡ ನುಡಿ, ನಾಡು, ಸಂಸ್ಕೃತಿ ಮತ್ತು ಕಲೆಗಳೇ ನಿಜವಾದ ಸತ್ಯ ಮತ್ತು ನಿತ್ಯ. ಕರ್ನಾಟಕದ ಪವಿತ್ರ ನೆಲ, ಗಂಧದ ಮರಗಳು, ಕಾವೇರಿ ನದಿ, ಪಂಪ, ಕುಮಾರವ್ಯಾಸ, ಬೇಲೂರು, ಮಲೆನಾಡು, ಹಂಪೆ ಇವುಗಳೆಲ್ಲ ಕನ್ನಡದ ಆತ್ಮದ ಪ್ರತೀಕಗಳು. ಹಾಡು ಹೇಳುತ್ತದೆ, ಕನ್ನಡವೇ ಜೀವನದ ತತ್ವ, ಉಳಿದೆಲ್ಲವೂ ಮಿಥ್ಯ. ಕೇಳೋಣ ಬನ್ನಿ, ಶ್ರೀ ಎಸ್ ಶ್ರೀನಿವಾಸ ಮೂರ್ತಿ ಅವರ ಧ್ವನಿಯಲ್ಲಿ ಎಲ್ಲಾದರೂ ಇರು ಎಂತಾದರೂ ಇರು. ಎಲ್ಲಾದರೂ ಇರು ಎಲ್ಲಾದರೂ ಇರು ಎಲ್ಲೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕನ್ನಡ ಗೋವಿನ ಓ ಮುದ್ದಿನಗರು, ಕನ್ನಡತನ ಹೊಂದಿದ್ದರೆ ನೀ ಅಮ್ಮಗೆ ಕಲ್ಪದರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ನೀ ಮೆಟ್ಟುವ ನೆಲ ಅರೆ ಕರ್ನಾಟಕ, ನೀನೇರುವ ಮಲೆ ಸಹ್ಯಾದ್ರಿ. ನೀ ಮೆಟ್ಟುವ ನೆಲ ಅರೆ ಕರ್ನಾಟಕ, ನೀನೇರುವ ಮಲೆ ಸಹ್ಯಾದ್ರಿ. ನೀ ಮುಟ್ಟುವ ಮರ ಶ್ರೀಗಂಧದ ಮರ, ನೀ ಕುಡಿಯುವ ನೀರು ಕಾವೇರಿ. ಪಂಪನ ನೋಡುವ ನಿನ್ನಾರಾಧನೆ, ಕನ್ನಡವೇ ಸತ್ಯ. ಕುಮಾರವ್ಯಾಸನ ಆಲಿಪ ಕಿವಿಯದು, ಕನ್ನಡವೇ ನಿತ್ಯ. ಎಲ್ಲಾದರೂ ಇರು ಎಂದಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು.
ಹರಿಹರ ರಾಘವರಿಗೆ ಎರಗುವ ಮನ ಆಡಾಡಿ ಹಂಪೆಗೆ ಹೊರಗುವ ಮನ ಹರಿಹರ ರಾಘವರಿಗೆ ಎರಗುವ ಮನ ಆಡಾಡಿ ಹಂಪೆಗೆ ಹೊರಗುವ ಮನ ತೆಂಪಿನ ಮನವಾಸಿಗೆ ಕರಗುವ ಮನ ಬೆಳ್ಗೊಳಬೇಲೂಗಳ ನೆನೆಯುವ ಮನ ಜೋಗದ ಜಲಪಾತದಿ ಧುಮುಕುವ ಮನ ಮಲೆನಾಡಿಗೆ ಹೊಂಕುಳಿ ಹೋಗುವ ಮನ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕಾಜಾಡಗೆ ಗಿಳಿ ಕೋಗಿಲೆ ಇಂದಿಗೆ ಮಲ್ಲಿಗೆ ಸಂಪಿಗೆ ಕೇದಗೆ ಸೊಂಪಿಗೆ ಮಾವಿನ ಹೊಂಗೆಯ ತಳಿರಿನ ತಂಬಿಗೆ ರಸರೋಮಾಂಚನಗೊಳ್ಳುವ ತನು ಮನ ಎಲ್ಲಿದ್ದರೆ ಎಂದಿದ್ದರೆ ಎಂದೆಂದಿಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಅನ್ಯಗಳೆಲ್ಲದೆ ವಿದ್ಯ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡವೇ ನಿತ್ಯ ಒಂದು ಒಳ್ಳೆಯ ವಾಕ್ಯ ನಮ್ಮ ಕುವೆಂಪು ಅವರು ಮನುಜ ಮತ ವಿಶ್ವಪಥ ಇದು ಎರಡರಲ್ಲಿ ಸಾಕಷ್ಟು ಅರ್ಥ ಇದೆ. ಈಗ ಅವರ ಈ ಒಂದು ವಾಕ್ಯಗಳನ್ನೇ ನಾವು ಅನುಸರಿಸಿ ಜೀವನ ಮಾಡಿದ್ರೆ ನಿಜವಾಗ್ಲೂ ಒಂದು ಒಳ್ಳೆಯ ಸಾರ್ಥಕತೆ ಇರುತ್ತೆ.